ಡ್ರೋನ್ಸ್ ಜರ್ಮನಿಯ ಒಂದು ಬಹಳ ಶ್ರೇಷ್ಠವಾದಂಥ ಇಂಡಸ್ಟ್ರಿ ಉದ್ದಿಮೆ. ಇವತ್ತು ವಿಶೇಷವಾಗಿ ಅವ್ರ ಈ ಬಾಟ್ಲಿಂಗು ಪ್ಯಾಕೇಜಿಂಗ್ ಇಂಡಸ್ಟ್ರೀಸ್ ಲಿಕ್ವಿಡ್ ಬೇವರೇಜಸ್ ಅನ್ನೋದು ಮಾಡ್ತಾರಲ್ಲ, ಜರ್ಮನಿ ಬೇಸ್ಡ್ ಇವರು. ದೇ ಆರ್ ದ ವರ್ಲ್ಡ್ ಲೀಡರ್ಸ್. ನಾನು ಅಲ್ಲಿ ಜರ್ಮನಿ ಹತ್ರ ಅವರು ನ್ಯೂಟ್ರೋಬ್ಲಿಂಗ್ ಅಂತ ಹೇಳಿ 100 ಕಿಲೋಮೀಟರ್ ಜರ್ಮನಿ ಹತ್ರ ಅವ್ರದ್ದು ಇಂಡಸ್ಟ್ರಿ ಇದೆ. ನಾನು ಅಲ್ಲಿ ಹೋಗಿದ್ದೆ, ಯುರೋಪ್ಗೆ ಜರ್ಮನಿ ಭೇಟಿ ಕೊಟ್ಟಾಗ ಹೋದಾಗಿದ್ದೆ. ಈ ಬಾಟ್ಲಿಂಗ್ ನಲ್ಲಿ ಅವರು ಎಷ್ಟು ಬೇಕಾದಷ್ಟು ದೊಡ್ಡ ಸೈಜಸ್ ಅನ್ನು ಮಾಡ್ತಾರೆ. 1 ಮಿನಿಟ್ಗೆ 1 ಲಕ್ಷ ಬಾಟ್ಲ್ ಪ್ಯಾಕೇಜಿಂಗ್. ನಿಮ್ಮ ಕೋಕೋ ಕೋಲಾ ಈ ಥರ ಬೇವರೇಜಸ್ ಎಲ್ಲ ಪ್ಯಾಕೇಜಸ್ ಮಾಡ್ತಾರೆ. ಲಿಕ್ಕರ್ ಬಾಟಲ್ಸ್ ಇರ್ಬೋದು, ಪ್ಯಾಕೇಜಿಂಗ್ ಲಿಸ್ಟ್ಗೆ ಎನಿ ಒನ್. ಸೊ ಅವರು 10,000 ಬೇಕಾದ್ರೆ 10,000, 1,000 ಬೇಕಾದ್ರೆ 1 ಮಿನಿಟ್ಗೆ 1,000, ಹಿಂಗೆ ಬಹಳ ದೊಡ್ಡ ಬಿವರೇಜ್ ಮತ್ತು ಪ್ಯಾಕೇಜಿಂಗ್ ಇಂಡಸ್ಟ್ರಿಯಲ್ಲಿ ತುಂಬಿಸೋದು ನಂಬರ್ 1. ನಾವು ಅವ್ರಿಗೆ ಅಲ್ಲಿ ಹೋದಾಗೂ ಕೂಡ ವಿನಂತಿ ಮಾಡ್ಕೊಡ್ತೀವಿ, ಕರ್ನಾಟಕಕ್ಕೆ ಬನ್ನಿ, ಉದ್ಯೋಗ ಇಲ್ಲಿ ಸೆಟಪ್ ಮಾಡಿ ಅಂತೇಳಿ ನಮ್ಮ ಒಂದು ಇಂಡಸ್ಟ್ರಿ ಟೂರ್ನಲ್ಲಿ. ಆ ಪ್ರಕಾರ ಅವ್ರು ಇಲ್ಲಿ ಬಂದಿದ್ದಾರೆ. ಇದಕ್ಕಿಂತ ಮುಂಚೆನೂ ಕೂಡ ಅವರು ಇಲ್ಲಿ IT ಮತ್ತು ಡಿಜಿಟಲ್ ಸರ್ವಿಸ್ನಲ್ಲಿ 23 ವರ್ಷದಿಂದ ಇಲ್ಲೇ ಇದ್ದಾರೆ. ಅವರು ಈ ಒಂದು ಸ್ಟೇಟ್ ಆಫ್ ದ ಆರ್ಟ್ ಅಂದರೆ ಅತ್ಯಂತ ಒಂದು ಹೈ ಟೆಕ್ನಾಲಜಿ ಬಾಟ್ಲಿಂಗ್ ಪ್ಯಾಕೇಜಿಂಗ್ ಇಂಡಸ್ಟ್ರಿ ಇದು ಬೇವರೇಜಸ್ನಲ್ಲಿ. ಅವರು ಬಂದು ಇವತ್ತು ಇಲ್ಲಿ ಸುಮಾರು ಪ್ರಥಮ ಹಂತದಲ್ಲಿ 315 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. 550 ಜನರಿಗೆ ಅವರು ಉದ್ಯೋಗವನ್ನು ಕೊಡ್ತಾ ಇದ್ದಾರೆ. ಮುಂದೆ ಅವರು ನಾನು ಈಗಾಗಲೇ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ, ಹಂತ ಹಂತವಾಗಿ ಇವತ್ತು ದಿವಸ ಯಾವ ರೀತಿ ಜರ್ಮನಿಯಲ್ಲಿ ಒಂದು ದಿವಸ ಅವ್ರ ಇಂಡಸ್ಟ್ರಿ ಇದೆ, ಆ ರೀತಿ ಇದು ಬೃಹತ್ ಪ್ರಕಾರದ ಒಂದು ಯೂನಿಟ್ ಕೂಡ ಇಲ್ಲಿ ಆಗಲಿ ಅಂತೇಳಿ ಅವ್ರಿಗೆ ಮಾಡಿದ್ದೀವಿ. ಅವ್ರಿಗೆ ಭೂಮಿ ಪೂಜೆಯಲ್ಲಿ ಇವತ್ತು ನಾನು ಇಲ್ಲಿ ಬಂದು ಅವ್ರ ಜೊತೆ, ಯಾಕಂದ್ರೆ ನಾನು ವಿನಂತಿ ಮಾಡ್ಕೊಂಡಾಗ ಅವ್ರಿಗೆ ಬಂದಿದ್ದಾರೆ, ಅವ್ರಿಗೆ ಹೋಗಿ ನಾನು ಬಂದು ಎಲ್ಲರೂ ಭಾಗವಹಿಸಿದ್ರೆ ಅವ್ರಿಗೂ ಕೂಡ ಸಂತೋಷ ಉಂಟು ಮಾಡ್ತಾರೆ. ಮತ್ತೆ ಹೆಚ್ಚಿನ ಇನ್ವೆಸ್ಟ್ಮೆಂಟು ಕೂಡ ಸಹ ಕರ್ನಾಟಕದಲ್ಲಿ ಮಾಡ್ತಾರೆ. ಹೆಚ್ಚಿಗೆ ಉದ್ಯೋಗ ಸೃಷ್ಟಿನೂ ಕೂಡ ಕರ್ನಾಟಕ ರಾಜ್ಯ ಆಗ್ತದೆ ಅಂತೇಳಿ ಈ ಭೂಮಿ ಪೂಜೆಯಲ್ಲಿ ಇವತ್ತು ನಾನು ಭಾಗವಹಿಸಿದ್ದೀನಿ. ಪಾಪ ಅವರೂ ಕೂಡ ಭಾಳ ಒಳ್ಳೆ ರೀತಿಯಿಂದ ಮತ್ತು ಒಳ್ಳೆ ಜನನೂ ಕೂಡ ಇದ್ದಾರೆ, ಭಾಳ ಡಿಸಿಪ್ಲಿನ್ಡು, ಭಾಳ ಚೆನ್ನಾಗಿ ಇಂಡಸ್ಟ್ರಿ ನಡೆಸ್ತಾ ಇದ್ದಾರೆ. ಇಂಥ ಉದ್ಯಮಿಗಳು ತುಂಬಿಸಿ ಬಂದರೆ ಬಹುಶಃ ಈ ಭಾಗದಲ್ಲಿ ಒಂದು ಎಕನಾಮಿಕ್ ಡೆವಲಪ್ಮೆಂಟು ಆಗುತ್ತೆ ಮತ್ತು ಎಂಪ್ಲಾಯ್ಮೆಂಟ್ನು ಕೂಡ ಜನರೇಷನ್ ಆಗ್ತದೆ. ಅದು ಸೇಲಿ ನಾನು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಈಗ ಮತ್ತೆ ಚಾಲೂ ಆಯ್ತಲ್ಲ. ಈಗ ನಾವು ಗ್ಲೋಬಲ್ ರಿಸರ್ಚ್ ಬಿಟ್ಟಾಗ ಕೇಳ್ತಾ ಇದ್ರೆ ಎಷ್ಟು ರಿಯಲೈಸೇಷನ್ ಆಗ್ತದೆ ಅಂತೇಳಿ. ನಾವು ಈಗಾಗಲೇ ಅದನ್ನು ನಮ್ಮ ಟೂರ್ನಲ್ಲಿ ರಿಯಲೈಸೇಷನ್ ಮಾಡ್ಕೊಂಡು ಇವತ್ತು ಕ್ಲೋನ್ಸ್ದಲ್ಲಿ ಎಸ್ ನಾನು ಜರ್ಮನಿಗೆ ಹೋಗಿದ್ದೆಲ್ಲ 3 ತಿಂಗಳ ಹಿಂದೆ. ಅವಾಗ ವಿನಂತಿ ಮಾಡ್ಕೊಂಡ್ ಬಂದಿದೆ. ಅವ್ರ ಭಾಗವಾಗಿ ಇವತ್ತು ಇಲ್ಲಿ ಬಂದು ಇವತ್ತು ಪ್ರಾರಂಭ ಮಾಡಿ. ಅಂದ್ರೆ ನಮ್ದು ರಿಯಲೈಸೇಷನ್ ಇದೆ, ಸುಮ್ಮನೆ ಕಾಗದ ಮೇಲೆ ಇನ್ವೆಸ್ಟ್ಮೆಂಟ್ ಆಗಬಾರ್ದು. ನಾನು ಯಾವತ್ತೂ ಕೂಡ ಹೇಳ್ಕೊಂಡು ಬಂದಿದ್ದೀನಿ. 70%, 100 ಆಗ್ಲಿಕ್ಕೆ ಸಾಧ್ಯ ಇಲ್ಲ. 70% ಕನ್ವರ್ಷನ್ ಆಗ್ಬೇಕು. ಈಗ 10 ಲಕ್ಷ ಕೋಟಿ ನಾವು ಇದು ಮಾಡಿದ್ರೆ 7 ಲಕ್ಷ ಕೋಟಿ ಕನ್ವರ್ಟ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. 6 ಲಕ್ಷ ಉದ್ಯೋಗ ಸೃಷ್ಟಿ ಆಗ್ತದೆ ನಾವು ಇದು ಮಾಡಿದ್ವಿ. ಕನಿಷ್ಠ 4 ಲಕ್ಷ ಉದ್ಯೋಗ ಸೃಷ್ಟಿ ಆಗ್ಬೇಕು. ಇದು ಒಂದು ನಾವು ಬಹಳ ಪಾರದರ್ಶಕವಾಗಿ ಇದನ್ನು ಇಟ್ಟುಕೊಂಡು ಮುನ್ನಡೀತಾ ಇದೀವಿ. ಅದರ ಒಂದು ಭಾಗ ಇವತ್ತು ಡ್ರೋನ್ಸ್ ಇವತ್ತು ಸಹ ಜಾಗತಿಕ ಲೀಡರ್ ಏನಿದ್ದಾರೆ ಈ ಬೆವರೇಜಸ್ ಮತ್ತು ಲಿಕ್ವಿಡ್ ಪ್ಯಾಕೇಜಿಂಗ್ ಇದರಲ್ಲಿ ಅವರು ಇಲ್ಲಿ ಬಂದು ಇಂಡಸ್ಟ್ರಿ ಮಾಡಿದ್ದಾರೆ. ನಾನು ಸುದರ್ಶನ್ ಅವರೆಲ್ಲ ಕಂಪನಿ ಎಲ್ಲ ಬಂದು ಇದನ್ನ ಭೂಮಿ ಪೂಜೆ ನಾನು ಓಪನ್ ಆಗಿ ನನ್ನ ಸ್ಪೀಚ್ ನಲ್ಲಿ ಹೇಳಿದ್ದೀನಲ್ಲ ನಿಮಗೆ. ನಾನಲ್ಲಿ ಕನ್ನಡಿಗರು ಕೂಡ ಇಲ್ಲ ಇದ್ದಾರೆ ಅದರಲ್ಲೆಲ್ಲರೂ ಲೋಕಲ್ ಆಗಿ ಮೆರಿಟ್ ಆಧಾರ ಮೇಲೆ, ರಾಜಕೀಯ ಇದರಿಂದಲ್ಲ, ಮೆರಿಟ್ ಆಧಾರ ಮೇಲೆ ಯಾರ್ಯಾರು ಒಂದು ಸರ್ಕ್ಕೆ ಸೂಕ್ತಿದ್ದಾರೆ, ಅವಶ್ಯಕತೆ ಬಿದ್ದರೆ ಅವರು ಟ್ರೈನಿಂಗು ಕೂಡ ಮಾಡಿಸಿ ತಗೊಳ್ಳುವಂತ ಕೆಲಸ. ಜಾಸ್ತಿ ಅಲ್ಲ, ನಮ್ಮ ಲ್ಯಾಂಡ್ ಲೂಸರ್ಸ್ಗೆ, ಆಮೇಲೆ ಲ್ಯಾಂಡ್ ಲೂಸರ್ಸ್ ಅಷ್ಟೇ ಅಲ್ಲ, ನಾವು ಈಗ ಇದರಲ್ಲಿ ನಮ್ಮ ಏನ್ ಮಾಡಿದೀವಿ ಇಂಡಸ್ಟ್ರಿಯಲ್ ಪಾಲಿಸಿ ಕೂಡ ಎಂಪ್ಲಾಯ್ಮೆಂಟ್ಗೆ ನಾವು ಇನ್ಸೆಂಟಿವ್. ಯಾಕಂದ್ರೆ ಮುಂದೆ AI ಬಂದ್ಮೇಲೆ ಜಾಬ್ಸ್ ಕಡಿಮೆ ಆಗ್ತದೆ. ಈಗ ಇಂಡಸ್ಟ್ರೀಸ್ ಕೂಡ ಎಲ್ಲಾನು ಹೈ ಪ್ರಿಸಿಷನ್ ಟೆಕ್ನಾಲಜಿ ಬೆಳ್ಕೊಂಡ್ಮೇಲೆ ಈಗ ಮೊದಲು ಯಾವುದೋ ಒಂದು ಇಂಡಸ್ಟ್ರಿ ಉದಾಹರಣೆ ತಗೊಳ್ಳಿ, ಅವರು 100 ಜನ ತಗೋತಾರೆ, ಈಗ ಬರಬರ್ತಾ ಅವರು 50 ಜನಕ್ಕೆ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಎಂಪ್ಲಾಯ್ಮೆಂಟ್ಗೂ ಹೊರತ ಬೀಳ್ತದೆ. ಅದಕ್ಕೆ ಎಂಪ್ಲಾಯ್ಮೆಂಟ್ ಜನರೇಷನ್ ಯಾರು ಮಾಡ್ತಾರಲ್ಲ ಆ ಇಂಡಸ್ಟ್ರಿಗಳಿಗೆ ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ ಕೊಡ್ತಾ ಇದೀವಿ. ಮಹಿಳಾ ಎಂಪ್ಲಾಯ್ಮೆಂಟ್ಗೆ ಅಡಿಷನಲ್ ಇನ್ಸೆಂಟಿವ್ ನೋಡಿ. ನಿಮಗೆ ಇದೇ ತಪ್ಪು ಗ್ರಹಿಕೆ ಇದೆ. ಮೊನ್ನೆ ಹಿಂದೆ ನೀವು ಡೆಕ್ಕನ್ ಹೆರಾಲ್ಡ್ ಒಂದು ಆರ್ಟಿಕಲ್ ಇತ್ತು, ನೋಡಿದಿರಿ. ನಾನು ವಿಧಾನಸಭೆಯಲ್ಲೂ ಕೂಡ ಉತ್ತರ ಕೊಟ್ಟಿದ್ದೆ. ಹಿಂದೆ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತ ಹೇಳಿ ನಮ್ದೆಲ್ಲ ಬೇಡಿಕೆ ಇತ್ತಲ್ಲ, ಇನ್ಸೆಂಟಿವ್ ಕೊಟ್ಟವರು ಕಂಪಲ್ಸರಿ ಆಗಿತ್ತು. ನಾವು ಕೇಳ್ತಾ ಇರೋದು C ಮತ್ತು D ಗ್ರೂಪ್ ನಲ್ಲಿ. ಆದ್ರೆ ತಮಗೆ ಬಹಳ ಒಂದು ವಿಶಿಷ್ಟವಾದಂತ ಒಂದು ಅದನ್ನ ಹೇಳ್ತೇನೆ. ಆಮೇಲೆ ಮಾತಾಡಪ್ಪ. ಐ ಆಮ್ ಕಂಪ್ಲೀಟಿಂಗ್ ಇಟ್ ಕೇಳಿ. ಈಗ ಇವ್ರು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದೀನಿ, ಆಮೇಲೆ ಪೂರಕ ಪ್ರಶ್ನೆ ಕೇಳಿ.
ನಮ್ಮ ಇಂಡಸ್ಟ್ರಿಯಲ್ ಸ್ಟಾಟಿಕ್ಸ್ ನಾವು ತಗೊಂಡಾಗ CD ಗ್ರೂಪ್ನಾಗ ಅವರು ನಾವು ಏನ್ ಕೇಳಿದೀವಿ ಅದಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ. ಅದಲ್ಲದೆ A ಮತ್ತು B ಕೆಟಗರಿ ನೀವು ಕೇಳಿರ್ಲಿಲ್ಲ. A B ಕೆಟಗರಿಲೂ ಕೂಡ 65% ಉದ್ಯೋಗ ನಮ್ಮ ಕನ್ನಡಿಗರಿಗೆ ಸಿಗ್ತಾ ಇದೆ. ನಾವು ಕೇಳೋಕ್ಕಿಂತ ಜಾಸ್ತಿ ನಾವು ಬರೀ 2 ಗ್ರೂಪ್ ನಲ್ಲಿ ಕೇಳಿದೀವಿ. 4 ಗ್ರೂಪ್ ನಲ್ಲಿ ನಾವು ಕೇಳಿದ್ರೆ ಜಾಸ್ತಿ ಅನ್ನೋದು ಸಿಗ್ತಾ ಇದೆ. ಅದೊಂದು ಕಾಪಿ ನಿಮ್ಗೆ ಶೇರ್ ಮಾಡ್ತೀನಿ, ಅದನ್ನ ದಯವಿಟ್ಟು ಅದನ್ನ ನೋಡ್ಕೊಂಡ್ರೆ ನಿಮ್ಗೆ ಅದು ಅರ್ಥ ಆಗ್ತದೆ. ಹೀಗಾಗಿ ಇನ್ನೂ ಅದನ್ನ ಬಲಪಡಿಸಬೇಕಾಗಿತ್ತು, ನಮ್ಮ ಕರ್ತವ್ಯ ಇದೆ. ಅನೇಕ ಕಡೆ ಕಂಪ್ಲೇಂಟ್ಸ್ ಬರ್ತಾ ಇದಾವೆ. ಈಗಾಗಲೇ ಬಂದಾಗ ಒಂದು ಕಂಪನಿ ನನ್ನ ಬಗ್ಗೆ ಹೇಳಿದ್ರು. ಎಲ್ಲನೂ ಕೂಡ ಇಂಡಿವಿಜುವಲ್ ಕೆಲವೊಂದು ಇರ್ತವೆ, ಅದನ್ನು ಡೀಲ್ ಮಾಡ್ತೀವಿ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ABCD 4 ಕೆಟಗರಿಯಲ್ಲಿ ಎಲ್ಲಿ ಅವ್ರಿಗೆ ಒತ್ತಾಯ ಇಲ್ಲ ನಮ್ದು, ಅಲ್ಲಿನೂ ಕೂಡ 65% ಕನ್ನಡಿಗರು ಸಿಗ್ತಾ ಇದೆ. A ಕ್ಲಾಸ್ ನಲ್ಲಿ ಟಾಪ್ ನಲ್ಲಿ ಕೂಡ ನಮಗೆ 65% ಸಿಗ್ತಾ ಇದೆ. ಹೀಗಾಗಿ ಅದನ್ನ ನಿಮ್ಗೆ ಶೇರ್ ಮಾಡಿದ್ರೆ ಬಹುಶಃ ಅದು ನಿಮ್ಗೆ ಒಂದು ಸ್ಪಷ್ಟವಾದಂತ ಚಿತ್ರಣ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ನಾನು ಬಂದಿದ್ದು ಇಂಡಸ್ಟ್ರಿ ಭೂಮಿ ಪೂಜೆಗೆ ರಿಲೇಟೆಡ್ ಮನ ರಾಜಕೀಯ ಬೇಡ. ಯಾವ ತರದ ಕೈಗಾರಿಕೆಗಳು ಬರ್ತಾ ಇದಾವೆ? ಎಲ್ಲಾ ರೀತಿಯ ನಾವು ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚಿಗೆ ಹೋಗ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ. ಈಗ ಇನ್ವೆಸ್ಟ್ಮೆಂಟ್ ಆಗಿ ನೆಕ್ಸ್ಟ್ ನಾವು 2 ದಿವಸಗಳ ಕಾಲ ಅಂತ 1 ದಿವಸ ಕಾಲ ಕರ್ನಾಟಕ ಮ್ಯಾನುಫ್ಯಾಕ್ಚರಿಂಗ್ ಹಬ್ ನೆಕ್ಸ್ಟ್ ಲೆವೆಲ್ಗೆ ಹೆಂಗ್ ಹೋಗ್ಬೇಕು ಅಂತೇಳಿ ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಕೂಡ ಮಾಡ್ತಾ ಇದೀವಿ. ಕರ್ನಾಟಕವನ್ನ ನಾವು IT ಅಲ್ಲಿ, ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಾವು ಇಲ್ಲ ಅಂತಲ್ಲ, ಸ್ಟೀಲು ಸಿಮೆಂಟ್ ನಲ್ಲಿ ಇದೀವಿ, ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಓವರ್ ಆಲ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಕೂಡ ನಾವು ಯಾವ ರೀತಿ ಮುನ್ನಡೆಯಬೇಕು ಅಂತೇಳಿ 2 ದಿವಸ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಮಾಡಿ ಕರ್ನಾಟಕ ಎಲ್ಲಾ ರಂಗದಲ್ಲಿ, ಕೇವಲ IT BT ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಅಷ್ಟೇ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಕೂಡ ನೆಕ್ಸ್ಟ್ ಲೆವೆಲ್ ನಾವು ಯಾವ ರೀತಿ ಹೋಗ್ಬೇಕು. ಆ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮ್ಯಾನುಫ್ಯಾಕ್ಚರಿಂಗ್ 4.0 ಹೊಸ ಆಯಾಮಗಳು ಬರ್ತಾವೆ. ಈಗ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲನೂ ಕೂಡ ಒಳಗೊಂಡಿರ್ತದೆ. ಆಧುನಿಕ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಏನಾಗಬೇಕು, ನೆಟ್ ಜೀರೋ ಪಾರ್ಕ್ ಏನಾಗಬೇಕು. ಯಾಕಂದ್ರೆ ಈಗೆಲ್ಲಾನು ಕೂಡ ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಅಂತಾರೆ. ಅದೆಲ್ಲವನ್ನು ಕೂಡ ನಾವು ಗಣನೆಗೆ ಇಟ್ಕೊಂಡು ನಮ್ಮ ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ನಮ್ಮ ರೋಡ್ ಮ್ಯಾಪ್ ಬಹಳ ಸ್ಪಷ್ಟವಾಗಿತ್ತು. ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ನೋಡಿದಿರಿ. ನಮ್ಮ ಥೀಮ್ ಏನಿತ್ತಂದ್ರೆ ರಿಮ್ಯಾಜಿನ್ ಗ್ರೋತ್ ಅಂದ್ರೆ ಪ್ರಗತಿಯ ಮರುಕಲ್ಪನೆ. ಅದು ಯಾವ ರೀತಿ ಇರಬೇಕಂದ್ರೆ ಟೆಕ್ ಡ್ರಿವನ್ ಇರಬೇಕು, ಗ್ರೀನ್ ಇರಬೇಕು, ಇನ್ಕ್ಲೂಸಿವ್ ಇರಬೇಕು. ಮತ್ತು ಈಗ ಬದಲಾವಣೆ ಹೊಂದುವಂತ ಸಂದರ್ಭದಲ್ಲಿ ರೆಸಿಲೆಂಟ್ ಆಗಿರ್ಬೇಕಂದ್ರೆ ಸದೃಢ ಆಗಿರ್ಬೇಕು, ಅದಕ್ಕೆ ಅಡಾಪ್ಟ್ ಆಗುವಂತದ್ದು ಇರಬೇಕು ಅನ್ನೋದನ್ನ ಮಾಡಿದ್ವಿ. ನಾನು ಸ್ಪಷ್ಟವಾಗಿ ನಿರ್ದೇಶನ ಅಲ್ಲ, ಅದನ್ನ ಎನ್ಶ್ಯೂರ್ ಮಾಡ್ತಾ ಇದೀವಿ ನಾವೀಗ. ಯಾರು ಈಗ ಬರ್ತಾ ಇದಾರೆ. ಈಗ ಆಂಕರ್ ಇಂಡಸ್ಟ್ರಿ ಸ್ಟಾರ್ಟ್ ಆಗ್ಬೇಕು, ಯಾವಾಗಾದ್ರೂ ಕೂಡ ಒಮ್ಮೆನೇ ಆಗೋದಲ್ಲ. ಒಂದು 4-5 ಆಂಕರ್ ಇಂಡಸ್ಟ್ರೀಸ್ ಬಂದ್ರೆ ಅದು ಏರಿಯಾ ಡೆವಲಪ್ಮೆಂಟ್ ಆಗ್ತದೆ. ಈಗ ಅದು ಪ್ರಾರಂಭ ಆಗ್ತಾ ಇದೆ. ಈಗ ಆಯ್ತಲ್ಲ, ಪ್ರಾರಂಭ ಮಾಡಿದ್ದಾರೆ. ಈಗ ನೋಡಿ, ಈಗ ಪ್ರಾರಂಭ ಮಾಡಿದ್ವಿ 10 ಲಕ್ಷ ಕೋಟಿನಲ್ಲಿ 70% ಬಿಯಾಂಡ್ ಬೆಂಗಳೂರು ಇದೆ. ಬಿಯಾಂಡ್ ಬೆಂಗಳೂರು